AKTS ಫಿನಾನ್ಷಿಯಲ್ ಸರ್ವಿಸಸ್ ಇದೊಂದು ಇಂಡಿಯಾದ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿದೆ. ಇದರಲ್ಲಿ ನಾವು ಯಾವ ರೀತಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ರೀತಿ ಒಂದು ಅಮೌಂಟ್ನ ಅರ್ನ್ ಮಾಡಬೇಕು ಅನ್ನೋದನ್ನು ಒಂದು ಒಳ್ಳೆ ಅಪಾರ್ಚುನಿಟಿ ಆಗಿದೆ. ಇದೊಂದು ಫಸ್ಟ್ ಟೈಮ್ ಇನ್ ಇಂಡಿಯಾ ಹಿಸ್ಟ್ರಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿದೆ. ಇನ್ಕಾರ್ಪೊರೇಷನಲ್ಲಿ MSME ಉದಯಂ ಮತ್ತು ಒಂದು ಕಾಪಿರೈಟ್ GST ಪಾನ್ ಡೊನೇಷನ್ ಹೆಲ್ಪ್ ಫೌಂಡಿಂಗ್ ಕಂಪನಿಯಿಂದ ಕೂಡ ನಿಮಗೆ ಒಂದು ಸಹಾಯ ಆಗುತ್ತೆ. ಹಾಗಾದರೆ ಡೊನೇಷನ್ 1.0 RS = 500 ಆಗಿರುತ್ತೆ. ಡೊನೇಷನ್ ಸೆಕೆಂಡಲ್ಲಿ ನಿಮಗೆ ಒಂದು 1000, ಥರ್ಡಲ್ಲಿ ನಿಮಗೆ ಒಂದು 5000 ಆಗಿರುತ್ತೆ. ಇದರಲ್ಲಿ ನಿಮಗೆ ಪ್ಲಾನ್ಸ್ ಬಗ್ಗೆ ನೋಡೋದಾದರೆ ಟೋಟಲ್ ಇನ್ಕಮ್, ಇದರಲ್ಲಿ ನೀವು ಒಂದು ಸ್ಪಾನ್ಸರ್ ಇನ್ಕಮ್ ಹಾಗೆ ಒಂದು ಬಿಗ್ ಅಪಾರ್ಚುನಿಟಿ ಟು ಅರ್ನ್ ಒಂದು ಟೋಟಲ್ ಇನ್ಕಮಲ್ಲಿ ಕೂಡ ಇಲ್ಲಿ ನಿಮಗೆ ಬರ್ತಾ ಇದೆ. ಹಾಗಾದರೆ ಇಲ್ಲಿ ನೋಡೋಣ ಬನ್ನಿ. ಟೋಟಲ್ ಇನ್ಕಮಲ್ಲಿ ಫಸ್ಟಲ್ಲಿ ಒಂದು 19 crores 12,500 ಆಗಿದೆ. ಅದೇ ರೀತಿ ಒಂದು ಇಲ್ಲಿ ಒಂದು 2 crores ಒಂದು 10,02,000 ಆಗಿದೆ. ಹಾಗೆ ಥರ್ಡಲ್ಲಿ ಒಂದು 10,51,000 5 lakhs ಒಂದು 10,000 ಕೂಡ ಆಗಿದೆ. ಅದೇ ರೀತಿ ಒಂದು 35 lakhs ಒಂದು 44,500 ಕೂಡ ಆಗಿದೆ. ಹಾಗೆ ಒಂದು 1 crore 31,06,000 ಕೂಡ ಆಗಿದೆ. ಅದೇ ರೀತಿ ನೀವು ಒಂದು ಥರ್ಡಲ್ಲಿ ಕೂಡ ನೋಡ್ಕೊಳ್ಬೋದು. ಹಾಗೆ ಇದೊಂದು ಬಿಗ್ ಅಪಾರ್ಚುನಿಟಿ ಟು ಅರ್ನ್ ಟೋಟಲ್ ಇನ್ಕಮ್ ನಿಮಗೆ ಅಲ್ಲಿ ಫಸ್ಟ್ ಒಂದು 63 ಡೈರೆಕ್ಟ್ ಕಂಪಲ್ಸರಿ ಬೇಕಾಗುತ್ತೆ. ಫಸ್ಟ್, ಸೆಕೆಂಡ್, ಥರ್ಡಲ್ಲಿ ಒಂದು ನೋ ಡೈರೆಕ್ಟ್ ಕಂಪಲ್ಸರಿ, ಯಾವುದೇ ರೀತಿ ಕಂಪಲ್ಸರಿ ಬೇಕಾಗೋದಿಲ್ಲ. ಹಾಗೆ ಇಲ್ಲಿ ಒಂದು www.aktshelpline.india ಅಂತ ಕೊಡ್ತಾ ಇದೆ, ಅದರಲ್ಲಿ ನೀವು ನೋಡ್ಕೊಳ್ಬೋದು. ಹಾಗೆ ಒಂದು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಸೈಟ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬೋದು. ಅದೇ ರೀತಿ ಒಂದು ಮುಂದೆ ನೋಡೋದಾದರೆ AKTS ಫಿನಾನ್ಷಿಯಲ್ ಸರ್ವಿಸಸ್ ಇಂಡಿಯಾ ಒಂದು ಪ್ರೈವೇಟ್ ಲಿಮಿಟೆಡ್ ಟರ್ಮ್ಸ್ ಮತ್ತು ಕಂಡೀಷನ್ಸ್ ಬಗ್ಗೆ ನೋಡೋದಾದರೆ ರಿಜಿಸ್ಟರ್ ವಿತ್ ವಾಲಂಟರಿ ಇಂಟ್ರೆಸ್ಟ್ ಇದೊಂದು ರೀಡಿಂಗ್, ಇದೊಂದು ಪ್ರತಿಯೊಂದು ನೀವು ಓದಿದ ಮೇಲೆ ಅಗ್ರಿಂಗ್ ಮಾಡಿ ಟರ್ಮ್ಸ್ ಮತ್ತು ಕಂಡೀಷನ್ಸ್ ತಿಳ್ಕೊಂಡಾದಮೇಲೆ ವೆರಿ ಕ್ಲಿಯರ್ಲಿ ಅದರಲ್ಲಿ ನೀವು ಇನ್ವಾಲ್ವ್ ಆಗ್ಬೋದು. ರಿಜಿಸ್ಟರ್ ಯೂಸಿಂಗ್ ಅ ಮೊಬೈಲ್ ನಂಬರ್ 1 ID ಅಲೋ ಮಾಡ್ಬೋದು. ಫಾರ್ 6 level ಡೈರೆಕ್ಟ್ ರೆಫರಲ್ ಕಂಪಲ್ಸರಿ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5, ಲೆವೆಲ್ 6, ಲೆವೆಲ್ 1632ವರೆಗೂ ಕೂಡ ಇರುತ್ತೆ. ಹಾಗೆ ಒಂದು ಅನ್ಲಿಮಿಟೆಡ್ ಡೈರೆಕ್ಟ್ ರೆಫರಲ್ಸ್ ಅಲೋಡ್ ಆಗಿದೆ. 2 hours ಮ್ಯಾಕ್ಸಿಮಮ್ ಅಲೋಡ್ ಆಗುತ್ತೆ ಫಾರ್ ಅಪ್ಗ್ರೇಡೇಷನ್ ಕೋಸಮ್. ಹಾಗೆ ಒಂದು ಅಪ್ಗ್ರೇಡೆಡ್ ವಿತಿನ್ ಒಂದು ಮೆನ್ಷನ್ ಟೈಮ್ ಮತ್ತು ID ಒಂದು ಬ್ಲಾಕ್ ಆಗುತ್ತೆ ಪರ್ಮನೆಂಟ್ಲಿ. ರಿಜಿಸ್ಟರ್ ಯೂಸಿಂಗ್ ಎನಿವನ್ ಫ್ರಮ್ ದ ಕಂಪಲ್ಸರಿ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಬ್ಯಾಂಕ್ ಅಕೌಂಟಿಂದ ಮಾಡಬೇಕು. ಒಂದು ಹೆಲ್ಪ್ ರೆಫರಲ್ ರಿಸೀವ್ ಮಾಡ್ಕೊಳ್ಬೇಕಾದ್ರೆ ಸೀನಿಯಾರಿಟಿ ಒಂದು ಮಸ್ಟ್ ಆ್ಯಂಡ್ ಶುಡ್ ಆಗಿರಬೇಕು. ಹೆಲ್ಪ್ ಒಂದು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಪ್ರೂವಲ್ ಟೈಮಿಂಗ್ ಲಿಮಿಟ್ ಈಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಒಂದು ಸೆಕೆಂಡ್ ಮತ್ತು ಥರ್ಡಲ್ಲಿ ನೋ ಡೈರೆಕ್ಟ್ ಕಂಪಲ್ಸರಿ ಆಗಿದೆ. ಹಾಗೆ ಒಂದು ಸೆಕೆಂಡಲ್ಲಿ ಥರ್ಡಲ್ಲಿ ನ್ಯೂ 24 IDs ರೀಬರ್ತ್ ಆಟೋ ಫಿಲ್ಲಿಂಗ್ ಆಗಿರುತ್ತೆ. ಇಂಡಿಯನ್ಸ್ ಅಬೋವ್ 18+ ಏಜಲ್ಲಿ ಎಲಿಜಿಬಲ್ ಆಗಿರ್ತಾರೆ ಒಂದು ಈ ಮೆಂಬರ್ ಆಗೋದಕ್ಕೆ. ಅದೇ ರೀತಿ ನಾವು ಮುಂದೆ ನೋಡೋದಾದರೆ AKTS ಫಿನಾನ್ಷಿಯಲ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ರಿಜಿಸ್ಟ್ರೇಷನ್ ಒಂದು RS 100ಇಂದ ಮಾಡ್ಕೊಳ್ಬೋದು. ಡೊನೇಷನ್ ಹೆಲ್ಪ್ 500ಇಂದ ಸ್ಟಾರ್ಟ್ ಮಾಡ್ಕೊಳ್ಬೋದು. ಡೈರೆಕ್ಟ್ ಒಂದು ಯಾವ್ಯಾವ ರೀತಿ ಬೇಕು ಇವರ ಮೆಂಬರ್ಸ್ ನಿಮಗೆ ಎಷ್ಟಾಗಿರ್ತಾರೆ ಕೂಡ ನೀವು ನೋಡ್ಕೊಳ್ಬೋದು. ಸಿಲ್ವರ್, ಗೋಲ್ಡ್, ರೂಬಿ, ಎಮರಾಲ್ಡ್, ಡೈಮಂಡ್, ಪ್ಲಾಟಿನಮ್ ಇಲ್ಲಿ 6 ಟೈಪ್ಸ್ ಆಫ್ ಗ್ರೇಡ್ ಇದೆ. ಡೈರೆಕ್ಟ್ ಕಂಪಲ್ಸರಿ ಒಂದು 63 ಮೆಂಬರ್ಸ್ ಆಗಿರ್ತಾರೆ. ಸಿಲ್ವರಲ್ಲಿ 1 member, ಗೋಲ್ಡಲ್ಲಿ 2 member, ರೂಬಿಯಲ್ಲಿ 4 member, ಎಮರಾಲ್ಡಲ್ಲಿ 8 member, ಡೈಮಂಡಲ್ಲಿ 16 member, ಪ್ಲಾಟಿನಮಲ್ಲಿ 32 member, ಟೋಟಲ್ 63 member ಆಗಿರ್ತಾರೆ. ಸಿಲ್ವರಲ್ಲಿ 4 members, ಗೋಲ್ಡಲ್ಲಿ 9 members, ರೂಬಿಯಲ್ಲಿ 10 members, ಎಮರಾಲ್ಡಲ್ಲಿ 20 members, ಡೈಮಂಡಲ್ಲಿ 30 members, ಪ್ಲಾಟಿನಮಲ್ಲಿ 40 members, ಟೋಟಲ್ 113 ಆಗಿರ್ತಾರೆ. ನಿಮ್ಮ ಹೆಲ್ಪ್ 500ಇಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಿಮ್ಮ ಟೋಟಲ್ ಹೆಲ್ಪ್, ನೆಕ್ಸ್ಟ್ ಹೆಲ್ಪ್ ಯಾರಿಗೆ ಮಾಡ್ತೀರಾ, ಎಲಿಜಿಬಲ್ ಹೆಲ್ಪ್ ಎಷ್ಟಿರುತ್ತೆ, ಹಾಗೆ ನಿಮಗೆ ಒಂದು ಸ್ಪಾನ್ಸರ್ ಹೆಲ್ಪ್ ನಿಮಗೆ ಯಾವ್ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕೂಡ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಎಲಿಜಿಬಲ್ ಹೆಲ್ಪಲ್ಲಿ ಕೂಡ ನಿಮಗೆ ಒಂದು ಕೌಂಟ್ ಮಾಡಿ ಅಮೌಂಟ್ನ ಕೊಟ್ಟಿದ್ದಾರೆ. ಸ್ಪಾನ್ಸರ್ ಹೆಲ್ಪಲ್ಲಿ ಕೂಡ ನೀವು ನೋಡ್ಕೊಳ್ಬೋದು. ಅದೇ ರೀತಿ ಒಂದು AKTS ಫಿನಾನ್ಷಿಯಲ್ ಸರ್ವಿಸಸಲ್ಲಿ ನೋ ಡೈರೆಕ್ಟ್ ಕಂಪಲ್ಸರಿ, ಹಾಗೆ ಒಂದು ಡೊನೇಷನ್ ಹೆಲ್ಪ್ 1000ಇಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಸಿಲ್ವರ್, ಗೋಲ್ಡ್, ರೂಬಿ, ಎಮರಾಲ್ಡ್, ಡೈಮಂಡ್ ಟೋಟಲ್ ಆಗಿದೆ 5 ಟೈಪ್ಸ್ ಆಫ್ ಇರುತ್ತೆ. ಹೆಲ್ಪ್ ನೀವು 1000ಇಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಮೆಂಬರ್ಸ್ ನಿಮಗೆ ಒಂದು 2, 4, 8, 16, 32, 63 ಆಗಿದೆ. ನಿಮಗೆ ಒಂದು ಟೋಟಲ್ ಹೆಲ್ಪ್ ಕೂಡ ನಿಮಗೆ ಒಂದು 2000ಇಂದ ಬರುತ್ತೆ. ನೆಕ್ಸ್ಟ್ ಹೆಲ್ಪ್ ಕೂಡ ಬರುತ್ತೆ. ಅದೇ ರೀತಿ ನಿಮಗೆ ಒಂದು ರೀಬರ್ತ್ 2 ಕೂಡ ಬರುತ್ತೆ. ಸರ್ವಿಸಸ್ ಚಾರ್ಜಸ್ ಕೂಡ ಇರುತ್ತೆ. ಸ್ಪಾನ್ಸರ್ ಹೆಲ್ಪ್ ಕೂಡ ಇರುತ್ತೆ. ಅದೇ ರೀತಿ ನೀವು ಒಂದು ಎಲಿಜಿಬಲ್ ಹೆಲ್ಪ್ ಕೂಡ ನೀವು ನೋಡ್ಕೊಳ್ಬೋದು. ಇದರಲ್ಲಿ ಒಂದು ಪ್ರತಿಯೊಂದು ರೀಬರ್ತ್ IDsಲ್ಲಿ ಕೂಡ ನೀವು ನೋಡ್ಬೋದು. 1 ID 2000, ಸೆಕೆಂಡ್ ID 4000, 21 ID 32,000, 24 ID 38,000 ಅಂತ ಇದೆ. ಇದೊಂದು ಸಂಪೂರ್ಣವಾಗಿ ಮಾಹಿತಿ ಇದೆ. ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಇವತ್ತೇ ಜಾಯ್ನ್ ಆಗಿ ಅಮೌಂಟ್ನ ಅರ್ನ್ ಮಾಡೋದಕ್ಕೆ ಇದೊಂದು ಒಳ್ಳೆ ಅಪಾರ್ಚುನಿಟಿ ಅಂತ ಯೂಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.